ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ಸೀಮಂತ ವ್ಲಾಗ್ ನೋಡಿ ನಿಮ್ಗೆಲ್ಲ ಖುಷಿ ಆಗಿರುತ್ತೆ ಅನ್ಕೋತೀನಿ. ಈಗ ನಾನು ಅಪ್ಲೋಡ್ ಮಾಡ್ತಿರೋ ವ್ಲಾಗ್ ಬಂದು ಡೆಲಿವರಿ ವ್ಲಾಗ್. ನೋಡಿ ಎಂಜಾಯ್ ಮಾಡಿ. ನೋಡಿ 2 ಮೂಟೆ ಬ್ಯಾಗ್ ಪ್ಯಾಕ್ ಆಗಿದೆ. ಸೊ ವಿ ಆರ್ ರೆಡಿ ಟು ಗೋ. ಫೈನಲಿ 8 o'clock ಅಪಾಯಿಂಟ್ಮೆಂಟ್. ಸಿ ಯು ಸೂನ್. ಒಂದು 7:30 ಆಗುತ್ತೆ. ಎಲ್ಲ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದೆ, ಪೂಜೆ ಮಾಡಿ ದೇವ್ರ ಹತ್ರನು ಬೇಡ್ಕೊಂಡು ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ಹೋಗ್ತಿರೋದು ಹಾಸ್ಪಿಟಲ್ ಕಡೆಗೆ. ಈ ಮೆಮೊರೀಸ್ ಎಲ್ಲ ನನ್ನ ಲೈಫ್ ಟೈಮ್ ಒಂದು ಭಾಗವಾಗಿರುತ್ತೆ. ಇದೇ ಮಿಕ್ಸ್ಡ್ ಫೀಲಿಂಗ್ಸ್ ಇಟ್ಕೊಂಡು ನಾನು ಹಾಸ್ಪಿಟಲ್ ಹತ್ರ ಹೋದೆ. ಈ ಎಷ್ಟು ಪೇನ್ಗಳು ಇದ್ರು ಒಂದ್ಸಲಿ ಪಾಪ ಮುಖ ನೋಡಿದ್ರೆ ಈ ಪೇನ್ಗಳು ಏನ್ ಲೆಕ್ಕನೇ ಇರಲ್ಲ. ನಮ್ಗೆ ಅಷ್ಟು ಖುಷಿ ಆಗ್ತಿರುತ್ತೆ ಆ ದಿನ. ಅಪ್ಪು ಊಟ ಆದ್ಮೇಲೆ ಎಲ್ಲ ಕ್ಲೀನ್ ಆದ್ಮೇಲೆ ಒಂದ್ಸಲ ಕರ್ಕೊಂಬಂದ್ ತೋರ್ಸಿದ್ರು ನರ್ಸು. ಅದಾದ್ಮೇಲೆ ತಿರ್ಗಾ ಚೆಕಪ್ಗೆ ಅಂತ ಕರ್ಕೊಂಡು ಹೋಗಿದ್ರು. ಸೊ ಅದಾದ್ಮೇಲೆ ತಿರ್ಗಾ ಹೇಳ್ ಕಳ್ಸಿದ್ರು ನಮ್ಗೆ ಬಂದ್ ಪಾಪುನ್ ಕರ್ಕೊಂಡು ಹೋಗಿ ಅಂತ. ಬಟ್ ನೋಡಿದ್ರೆ ನಮ್ ಕೈಲಿ ಕೊಡ್ಲೇ ಇಲ್ಲ ಪಾಪುನ ಸಿಸ್ಟರ್. ಅವ್ರೇ ತಗೊಂಡ್ಬರ್ತೀನಿ ಅಂತ ತಗೊಂಡ್ಬಂದು ಹಾಗೆ ನಮ್ ರೂಮ್ ಚೆಕ್ ಇನ್ ಆಗಿತ್ತಲ್ಲ, ಸೊ ಅಲ್ಲಿ ಹೋಗಿ ರೂಮ್ ಒಳಗಡೆ ಬಟ್ಟೆ ಸಾಲಲ್ಲ ಅಂತ ಹೇಳ್ತಾ ಇದ್ರು. ಇನ್ನ ಬಟ್ಟೆ ಬೇಕಿತ್ತು ಅಂತ ನಾವು ಸ್ವಲ್ಪ ಕಮ್ಮಿ ತಗೊಂಡ್ ಹೋಗಿದ್ವಿ. ನಮಗ್ ಫಸ್ಟ್ ಟೈಮ್ ಅಲ್ವಾ, ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಅವರೇ ಕ್ರೇಡಲ್ ಅಲ್ಲೆಲ್ಲ ಹಾಕಿದ್ರು ಪಾಪುನ, ಬಟ್ಟೆ ಎಲ್ಲ ಸುತ್ಕೊಟ್ರು ನೀಟಾಗಿ, ಎಲ್ಲ ಹೇಳ್ಕೊಟ್ರು. ಅದಾದ್ಮೇಲೆ ದೀಪು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಲು. ಅದಕ್ಕೆ ಡಾಕ್ಟರ್ ಮಿಲ್ಕ್ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ ಬೇಡ, ಸೊ ಅದಕ್ಕೆ ಫಾರ್ಮುಲಾ ಮಿಲ್ಕ್ ಕೊಡಿ ಅಂತ ಹೇಳಿದ್ರು. ಆಕ್ಚುಲಿ ಫಸ್ಟ್ ಟೈಮ್ ಪಾಪು ಎತ್ಕೊಂಡಿದ್ ಫೀಲಿಂಗೇ ಒಂಥರ ಚೆನ್ನಾಗಿತ್ತು. ನನ್ಗೂ ಒಂಥರ ಭಯ ಆಗ್ತಾ ಇತ್ತು, ಎಲ್ಲಿ ಜಾರೋಗ್ಬಿಡುತ್ತೋ ಅಂತ. ಅದಾದ್ಮೇಲೆ 2 days ನಾವು ಹಾಸ್ಪಿಟಲ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಡಿಸ್ಚಾರ್ಜ್ ಸಮರಿ ಎಲ್ಲ ಬಂದಿದ್ದ ತಕ್ಷಣ 2 days ಅಲ್ಲಿ ನಾವು ಡಿಸ್ಚಾರ್ಜ್ ಆದ್ವಿ. ಮನೆಗೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ಮನೇಲಿ ಅಪ್ಪ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ನೀಟಾಗೆಲ್ಲ ರೆಡಿ ಮಾಡಿಕ್ಕಿದ್ರು. ಸೊ ಮನು ಬಂದು ವಿಡಿಯೋ ಮಾಡ್ತಾ ಇದ್ದ. ಸೊ ಫೈನಲಿ ಮನೆಗೆ ಬಂದ್ವಿ ನಾವು ಕ್ಯಾಬ್ ಅಲ್ಲಿ. ಸೊ ಎಲ್ಲ ರೆಡಿ ಆಗಿತ್ತು. ಮನೇಲಿ ಅಮ್ಮ ಆರತಿ ಎಲ್ಲ ಮಾಡಿ ಪಾಪುಗೂ ಆರತಿ ಮಾಡಿ ಒಳಗಡೆ ಬರ ಮಾಡ್ಕೊಂಡ್ರು. ಅದಾದ್ಮೇಲೆ ನಾವು ಫಸ್ಟ್ ಕರ್ಕೊಂಡು ಹೋಗಿದ್ದೆ ಪಾಪನ ನಮ್ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ದೇವ್ರ ಆಶೀರ್ವಾದ ಕೊಡ್ಸಿ ಗೈಸ್, ಇವತ್ತು ಪಾಪುದು ಫಸ್ಟ್ ಚೆಕಪ್ ಇದೆ. ಸೊ ಅದಕ್ಕೆ ಹೋಗ್ತಾ ಇದೀವಿ ನಾನು, ದೀಪು, ಪಾಪು. ಅದು ಬಟ್ಟೆ ಎತ್ಕೊಂಬರಕ್ಕೆ ಹೇಳಿದ್ರು, ಅದು ಬ್ಲೂ ಕಲರ್ದು. ಓ, ಯಾರೋ ಕ್ಯಾಬ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಯಾಕೆ? ಇವ್ರು ಯಾರೋ ತಗೊಂಡ್ರು ಕ್ಯಾಬ್. ಓಕೆ ಗೈಸ್, ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಕ್ಯಾಬ್ ಬರೋಕ್ಕೆ ಇನ್ನೊಂದು 5 minutes ಇದೆ. ಬಂದಿದ ತಕ್ಷಣ ಪಾಪನ್ ಕರ್ಕೊಂಡು ಹೊರಡೋಣ. ಸೇ ಹಾಯ್. ಪಾಪುನ ಈಗಲೇ ತೋರಿಸಲ್ಲ, ಲೇಟಾಗಿ ರಿವೀಲ್ ಮಾಡ್ತೀವಿ. ಏನು ಬೇಕಿತ್ತು? Just going to the hospital. ಇದು ಪೇರೆಂಟಿಂಗ್ ಡೇ 1 ಟೈಮಿಂಗ್ಸ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಮಾರ್ನಿಂಗ್ ಯಾವ್ದು ನೈಟ್ ಯಾವ್ದು ಏನು ಗೊತ್ತಾಗ್ತಿಲ್ಲ. ಪಾಪ ನನ್ನ ಹಸ್ಬೆಂಡ್ ಎಷ್ಟು ಸಪೋರ್ಟ್ ಮಾಡ್ತಿದಾರೆ ಅಂದ್ರೆ, ನೈಟ್ ಹೊತ್ತಲ್ಲ ಅವ್ರು ನೋಡ್ಕೊಂತಾರೆ, ಮಾರ್ನಿಂಗ್ ಹೊತ್ತು ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಸಪೋರ್ಟ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಖಂಡಿತ ರಿಪ್ಲೈ ಮಾಡ್ತೀವಿ. ಇದೇ ತರ ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ವೀಕ್ಲಿ ಟ್ವೈಸ್ ಬರ್ತಾನೆ ಇರುತ್ತೆ ಇನ್ಮೇಲಿಂದ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮ್ಮ ಬಿಡಿಸಿ ಶೆಡ್ಯೂಲ್ ಅಲ್ಲಿ ನಾವು ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ, ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ವಿ ಆರ್ ಬ್ಯಾಕ್ ಅಗೈನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹ್ಯೂಜ್ ಸಪೋರ್ಟ್. ಸೈನಿಂಗ್ ಆಫ್.